ನಾನು ಆವಾಗಲೇ ಹೇಳ್ದಲ್ಲ ಲೈಟಾಗಿ ಕ್ರ್ಯಾಚಸ್ ಆಯಿತು ಅಂತ. ಇಲ್ಲಿದೆ ನೋಡಿ ಯಮಾ R15 ವೈಟ್ ಅಡಿಷನು. ನಾನು ಅಂತ ಹೌದು ಗುರು, ಅವನ ಹೆಸರೇ ನಾನು ಅಂತ. ಸೊ ಎಲ್ಲರಿಗೂ ಇನ್ನೊಂದು ಹೊಸ ವಿಡಿಯೋಗೆ ವೆಲ್ಕಮ್. ಎಷ್ಟೊಂದು ದಿನಗಳೇ ಆಯಿತು ವಿಡಿಯೋಗಳು ಬಿಟ್ಟು ಯೂಟ್ಯೂಬ್ಗೆ. ಅದೇನೋ ಕಾರಣದಿಂದ ಬಿಡೋಕ್ಕಾಗಲಿಲ್ಲ ವೀಡಿಯೋಗಳನ್ನೆಲ್ಲ. ಇನ್ಮೇಲೆ ಕಂಟಿನ್ಯೂಸ್ ಆಗಿ ವೀಡಿಯೋಗಳೆಲ್ಲ ಅಪ್ಲೋಡ್ ಆಗುತ್ತೆ. ನನ್ನ ಚಾನಲ್ ಯಾರು ಹೊಸಬ್ರು ನೋಡ್ತಾ ಇದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಆಗಿ. ಇನ್ನು ಮುಂದೆ ಕ್ರೇಜಿ ಕಂಟೆಂಟ್ ಬರುತ್ತೆ. ಸೊ ಇವತ್ತೇನು ಪ್ಲ್ಯಾನ್ ಅಂದರೆ ಯಮಾ ಶೋರೂಮ್ಗೆ ಫೋನ್ ಮಾಡಿದೆ. R15 V4 ಹೊಸ ಕಲರ್ ವೇರಿಯಂಟ್ ಬಿಟ್ಟವ್ರೆ, ವೈಟು. ಎಲ್ಲರಿಗೂ ಗೊತ್ತಿರ್ಬೋದು. ಅದ್ರಲ್ಲಿ ಏನೇನು ಫ್ಯೂಚರ್ಸ್ ಐತೆ, ಆ ಬೈಕಿಗೂ ಬೇರೆ ಬೈಕಿಗೂ ಕಂಪೇರ್ ಮಾಡಿದ್ರೆ ಏನೇನು ಫ್ಯೂಚರ್ಸ್ ಐತೆ, ಏನೇನು ಹೊಸ ಟೆಕ್ನಾಲಜಿ ಬಿಲ್ಡ್ ಮಾಡೋರೆ ಎಲ್ಲ ಈ ವಿಡಿಯೋದಲ್ಲಿ ಇನ್ಫಾರ್ಮೇಷನ್ ಇರುತ್ತೆ. ಯಾರು ಹೊಸಬ್ರು ಯಾರು ನೋಡ್ತಾ ಇದ್ದಾರೆ ಅಂದರೆ ಸಬ್ಸ್ಕ್ರೈಬ್ ಆಗಿ. ಆಮೇಲೆ ಇನ್ನೊಂದು ಸೈಕ್ ಏನಂದರೆ ಆಗಿರೋದು ಏನಂದರೆ ನಾನು PPF ಮಾಡಿಸಿದ್ನಲ್ಲ ಜೆರಿಗೆ, ಅಲ್ಲಿ ಸ್ವಲ್ಪ ಲೈಟಾಗಿ ಕ್ರ್ಯಾಚಸ್ ಆಗುತ್ತೈತೆ. ನಮ್ಮ ಅಣ್ಣ ಗಾಡಿ ತಗೋಗಿದ್ದ, ಲೈಟಾಗಿ ಕ್ರ್ಯಾಚಸ್ ಮಾಡ್ಕೊಂಬಂದವನೆ. ಅದಕ್ಕೆ ಹೇಳೋದು PPF ಮಾಡಿಸ್ತಾ ಅಂದರೆ ಇವಾಗ ನೋಡಿ ಕ್ರ್ಯಾಚಸ್ ಹೋಗಿ ಟ್ಯಾಂಕ್ ಮೇಲೆ ಬಿಡಲಿಲ್ಲ. ಅದು ನಾನು ಮಾಡಿಸಿದ್ನಲ್ಲ PPF ಲೇಯರು, ಆ ಲೇಯರ್ ಮೇಲೆ ಹೋಗಿ ಕ್ರ್ಯಾಚಸ್ ಆಯಿತು. ಆ ಲೇಯರು ಟ್ಯಾಂಕ್ನ ಕಾಪಾಡ್ತು. ಅದಕ್ಕೆ ಇವಾಗ JC ರೋಡ್ ಫೋನ್ ಮಾಡಿದೆ, ಅಣ್ಣ ಹಿಂಗೆ ಕ್ರ್ಯಾಚಸ್ ಆಗೈತೆ ಲೈಟಾಗೆ, ಅದ್ರ ಮೇಲೆ ಸ್ವಲ್ಪ ಕೋಟಿಂಗ್ ಮಾಡೋಕ್ಕಾಗುತ್ತಾ PPF ಅಂತ. ಸರ್ ಬನ್ನಿ ಸರ್ ಮಾಡ್ಕೊಡೋಣ. ಅಲ್ಲಿ ಏನಾರ ನೀವು ಅಲ್ಲೇ PPF ಮಾಡಿಸ್ತಾ ಅಂದರೆ ಈ ಥರ ಪ್ರಾಬ್ಲಮ್ ಬಂದಾಗಲೂ ಸರಿ ಮಾಡ್ಕೋತಾರೆ, ಏನು ಚಾರ್ಜ್ ಮಾಡ್ದೇನೆ. ಅದೇನು ಕ್ರ್ಯಾಚಸ್ ಆಗೈತೆ ಅಂತ ತೋರಿಸ್ತೀನಿ ಬನ್ನಿ. ಹೇಳಿ ನಿಂತೋಳೆ, ನಾನು ಆವಾಗಲೇ ಹೇಳ್ದಲ್ಲ ಲೈಟಾಗಿ ಕ್ರ್ಯಾಚಸ್ ಆಯಿತು ಅಂತ. ನೋಡಿ ಲೈಟಾಗಿ ಕ್ರ್ಯಾಚಸ್ ಆಯಿತು. ಅದೇ ಆ ಕ್ರ್ಯಾಚಸ್ ಆಗಿದ್ದು ಟ್ಯಾಂಕ್ ಮೇಲೆ ಪ್ರೆಷರ್ ಬೀಳಲಿಲ್ಲ, PPF ಮಾಡಿಸಿದ್ನಲ್ಲ ಅದ್ರ ಮೇಲೆ ಆಯಿತು. ಅದಕ್ಕೆ ಹೇಳೋದು PPF ಮಾಡಿಸಿ ಅಂತ. ಆವಾಗ ಕ್ರ್ಯಾಚಸ್ಸು ಅವಾಯ್ಡ್ ಆಗುತ್ತೆ ನಿಮ್ಮ ಗಾಡಿಗೆ. ಇಲ್ಲಿದೆ ನೋಡಿ ಯಮಾ R15 ವೈಟ್ ಅಡಿಷನು, ಹೊಸ ಕಲರು. ಈ ಕಲರ್ ಬಂದು ಎಲ್ಲ ಶೋರೂಮಲ್ಲೂ ಅವೈಲಬಲ್ ಇರೋಲ್ಲ, ಮೇಯ್ನ್ ಶೋರೂಮಲ್ಲಿ ಮಾತ್ರ ಅವೈಲಬಲ್ ಇರುತ್ತೆ. ಅದೇ ಥರನೇ ಇದೊಂದು ಮೇಯ್ನ್ ಶೋರೂಮು ಪರ್ಫೆಕ್ಟ್ ರೈಡರ್ ಅಂತ, ಬ್ಲೂ ಸ್ಕ್ವಯರ್ದು. ಆ ಶೋರೂಮಲ್ಲಿ ಅವೈಲಬಲ್ ಐತೆ. ನಿಮ್ಗೆ ಯಾರಿಗಾರು ಈ ಗಾಡಿ ಬೇಕು ಅಂದರೆ ಅವ್ರದ್ದು ಅಡ್ರೆಸ್ ಬಂದು ನಮ್ಮ ವೀಡಿಯೋ ಡಿಸ್ಕ್ರಿಪ್ಷನಲ್ಲಿರುತ್ತೆ, ಹೋಗಿ ನೋಡಿ. ಮೇಯ್ನಾಗೆ ಇದು ಔಟ್ಲುಕ್ ನೋಡ್ಕೊಬನ್ನಿ. ಆಮೇಲೆ ಇದರಲ್ಲಿ ಏನೇನು ಫ್ಯೂಚರ್ಸ್ ಆ್ಯಡ್ ಮಾಡೋರೆ, ಹೊಸ ಫ್ಯೂಚರ್ಸು ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ. ಇನ್ನೊಂದು ಏನಂದರೆ ಇದು ಪ್ರೈಸ್ ರೇಂಜ್ ಏನೋ ನೀವು ಕೇಳ್ಬಿಟ್ರೆ ಶಾಕ್ ಆಗೋಯ್ತೀರಾ. ಈ ಕಡೆ ಎಲ್ ಸೈಡ್ DRL ಲೈಟ್ ಕೊತ್ತವ್ರೆ, ಪ್ರೊಜೆಕ್ಟರ್ ಹೆಡ್ ಲ್ಯಾಂಪು, ಐ ಬೀಮು ಲೋ ಬೀಮು, ಈ ಲೈಟಾಗಿ R15 ಸ್ಟಿಕ್ಕರು. ಇನ್ನು ಮಡ್ಗಾದು ಬಂದ್ರೂ ಫ್ರಂಟ್ ಮಡ್ಗಾದು ಬಂದ್ರೂ ವೈತೆ. ಬೈ ಬ್ರೇಕ್ ಉಪಯೋಗಿಸೋರೆ, ಡ್ಯುಯಲ್ ABS. ಇನ್ನು ಈ ಕಡೆ ಬಂದ ಅಂದರೆ ನಿಮಗೆ ಸ್ಟಿಕ್ಕರಿಂಗ್ ಮಾಡೋರೆ R15 ವರ್ಷನ್ 4.0 ಅಂತ ಲೈಟಾಗಿ ಸ್ಟಿಕ್ಕರಿಂಗು, ಕೆಳಗಡೆ ಯಮಾ ಅಂತ ಒಂದು ಸ್ಟಿಕ್ಕರಿಂಗು. ಇನ್ನು ಇಂಜಿನ್ ಬಂದು 155cc 18 ಪಾಯಿಂಟ್ ಸಮಥಿಂಗ್ bhp ಪವರ್ ಐತೆ. ಅದಾದಮೇಲೆ ನಿಮಗೆ 14 ಪವರ್ ನ್ಯೂಟನ್ ಟಾರ್ಕ್ ಇದೆ. 6 ಸ್ಪೀಡ್ ಗೇರ್ ಬಾಕ್ಸ್ ಬರುತ್ತೆ. ಇನ್ನು ಎಕ್ಸಾಸ್ಟು ಲೈಟಾಗೆ ಸೌಂಡ್ ಕಮ್ಮಿ ಮಾಡೋರೆ. ಇನ್ನು ನಿಮಗೆ ಎಲ್ ಸೈಡೂ ಡ್ಯುಯಲ್ ಚಾನಲ್ ABS ಬರುತ್ತೆ. ಫ್ರಂಟ್ ಟೈರ್ ಬಂದು 100 ಸೆಕ್ಷನ್ ಟೈರ್ ಬರುತ್ತೆ. ಇನ್ನು ಬ್ಯಾಕ್ ಬಂದು 140 ಸೆಕ್ಷನ್ ಟೈರ್ ಬರುತ್ತೆ. ಫ್ರಂಟು 120 ಇರ್ಬೋದು, ಅಷ್ಟೊಂದೇನು ಡೀಟೇಲಾಗಿ ಗೊತ್ತಿಲ್ಲ, ಹೋಗಿ ಒಂದ್ಸಲಿ ಗೂಗಲಲ್ಲಿ ಚೆಕ್ ಮಾಡಿ. ಇನ್ನು ನಿಮಗೆ ಈ ಕಡೆ ಸ್ಟಿಕ್ಕರಿಂಗ್ ನೋಡ್ಬೋದು, VVA ನೋಡಿ ಒಂದು ಔಟ್ಲುಕ್ ಹೆಂಗೈತೆ. ಈ ಕಡೆ ಸೈಡಿಂದ ಗಾಡಿನ ಸ್ಟಾರ್ಟ್ ಮಾಡಿ ಒಂದ್ಸಲಿ ನೋಡೋಣ ಬನ್ನಿ. ವೈಟ್ ಅಡಿಷನಲ್ಲಿ ಡಿಸ್ಪ್ಲೇ ಏನಾದ್ರು ಚೇಂಜ್ ಮಾಡೋರ, ಇಲ್ಲಾಂದರೆ TFT ಡಿಸ್ಪ್ಲೇ ಏನಾದ್ರು ಕೊತ್ತೋರೋ, ಇಲ್ಲಾಂದರೆ ನಾರ್ಮಲ್ ಡಿಸ್ಪ್ಲೇನೇ ಕೊತ್ತೋರೋ ಅಂತ ನೋಡೋಣ. ನಾರ್ಮಲ್ ಡಿಸ್ಪ್ಲೇನೇ ಕೊತ್ತವ್ರೆ, TFT ಡಿಸ್ಪ್ಲೇ ಕೊತ್ತಿಲ್ಲ. ಇಂಡಿಕೇಟ್ರು ಬಂದು
ಇಂಡಿಕೇಟ್ರು ಬಂದು ಹ್ಯಾಲೋಜನೇ ಕೊತ್ತವ್ರೆ, ಎಲ್ ಇ ಡಿ ಏನು ಗೊತ್ತಿಲ್ಲ. ಎಲ್ ಇ ಡಿ ಬಂದು R15 ml ಮಾತ್ರ. ಆಮೇಲೆ TFT ಡಿಸ್ಪ್ಲೇ ಬಂದು R15 ml ಮಾತ್ರ. ಇದ್ರಲ್ಲಿ ಮಾತ್ರ ಇಂಡಿಕೇಟ್ರು ಹ್ಯಾಲೋಜನೇ ಕೊತ್ತವ್ರೆ. ಇನ್ನೊಂದು ಏನಂದರೆ ಇಲ್ಲಿ ನೋಡ್ಬೋದು ಕ್ವಿಕ್ ಶಿಫ್ಟರ್ ಕೊತ್ತವ್ರೆ ವೈಟ್ ಅಡಿಷನ್ಗೂ. ಕ್ವಿಕ್ ಶಿಫ್ಟರು ಎಷ್ಟೊಂದು ಜನ ಗೊತ್ತಿರಲ್ಲ ಕ್ವಿಕ್ ಶಿಫ್ಟರ್ ಏನು ಅಂತ. ಕ್ವಿಕ್ ಶಿಫ್ಟರ್ ಅಂದರೆ ನೀವು ಕ್ಲಚ್ ಹಿಡ್ಕೊಂಡೇ 3000 RPM ಅಲ್ಲಿ ಗೇರ್ನ ಚೇಂಜ್ ಮಾಡ್ಬೋದು. ಕ್ವಿಕ್ ಶಿಫ್ಟರ್ ಹೆಂಗೆ ಕಾಣಿಸುತ್ತೆ ಅಂದರೆ ಇದೇ ಥರ, ಇದೇ ಕ್ವಿಕ್ ಶಿಫ್ಟರು. ಅಲ್ಲಿದೆಯಲ್ಲ ಅದೇ ಕ್ವಿಕ್ ಶಿಫ್ಟರು. 3000 RPM ಅಲ್ಲಿ ನೀವು ಕ್ಲಚ್ ಇಲ್ದೇ ಗೇರ್ನ ಚೇಂಜ್ ಮಾಡ್ಬೋದು. ನಾನು ನಿಮಗೆ ಸಜೆಸ್ಟ್ ಮಾಡೋದೇನೆಂದರೆ ಇದೇ ಕಲರ್ಗೆ ಹೋಗಿ. ಯಾಕೆಂದರೆ 2,42,000ಗೆ ನಿಮಗೆ ಕ್ವಿಕ್ ಶಿಫ್ಟರ್ ಜೊತೆ ಎಲ್ಲ ಫ್ಯೂಚರ್ಸು ಕೊಡ್ತವ್ರೆ. ಆದರೆ ಏನು ಚೇಂಜಸ್ ಇಲ್ಲ ಬ್ಲೂಗೂ ಮತ್ತು ಇದಕ್ಕೂ. ಆಮೇಲೆ ಎಮ್ಮಲ್ಲಿ ಏನು ಚೇಂಜಸ್ ಅಂದರೆ ಎಮ್ಮಲ್ಲಿ TFT ಡಿಸ್ಪ್ಲೇ ಐತೆ, ಎಲ್ ಇ ಡಿ ಐತೆ, ಅಷ್ಟೇ ಚೇಂಜಸ್ಸು. ಇನ್ನೇನು ಚೇಂಜಸ್ ಇಲ್ಲ. ಮೂರಲ್ಲೂ ನಿಮಗೆ ಕ್ವಿಕ್ ಶಿಫ್ಟರ್ ಐತೆ. ಆದಷ್ಟು ಈ ಕಲರ್ಗೆ ಹೋಗಿ. ನೀವೇನೋ 1,000 ಜಾಸ್ತಿಯಾಗಿ ಹೋಗಬೇಕು ಅಂದರೆ ಬ್ಲೂ ಕಲರ್ಗೆ ಹೋಗಿ. ಬ್ಲೂ ಕಲರು ಚೆನ್ನಾಗೈತೆ. ಗಾಡಿ ಎಲ್ಲ ನೋಡಿದ್ರಲ್ಲ, ಇಲ್ಲಿಂದ ಎಂತಾಯ್ತು ನೋಡಿ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಕ್ರೇಜಿ ಕಂಟೆಂಟ್ ತರ್ತಾ ಇರ್ತೀನಿ. ಸಬ್ಸ್ಕ್ರೈಬ್ ಮಾಡಿ. ಬೇಗ 1K ಸಬ್ಸ್ಕ್ರೈಬ್ ಮಾಡಿಸಿ. ಬೇಗ 1K ಸಬ್ಸ್ಕ್ರೈಬು ಪ್ಲೀಸ್ ಮಾಡಿಸಿ. ಇನ್ನೊಂದ್ಸಲಿ ಗಾಡಿನ ನೋಡ್ಕೊಬಿಡಿ. ಸೈಕಲ್ವಾ, ಹಂಗಾದ್ರೂ ನಮ್ಮ ಜರಿ ಮುಂದೆ ಈ ಗಾಡಿಯೆಲ್ಲ ಏನೂ ಇಲ್ಲ. ಸರಿ ಬಿಡು, ಆಯ್ತು ಬಿಡು. ಆಮೇಲೆ ಇನ್ನೊಂದು ಏನಂದರೆ ನಮ್ಮ ಜರಿಗೆ ಹೆವಿ ಜಾಸ್ತಿ ಫಾಲೋವರ್ಸ್ ಬೇಕು, ಆಮೇಲೆ ಸಬ್ಸ್ಕ್ರೈಬರ್ಸ್ ಬೇಕು. ಬೇಗ ಜರಿಗೋಸ್ಕರರು ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಕ್ರೇಜಿ ಕಂಟೆಂಟ್ ನಾನು ಕೊಡ್ತಾಯಿರ್ತೀನಿ. ಅಲ್ಲಿಗಂತ ನಮ್ಮ ವೀಡಿಯೋನ ನೋಡ್ತಾಯಿರಿ, ಶೇರ್ ಮಾಡ್ತಾಯಿರಿ. ಇನ್ನೊಂದು ವೀಡಿಯೋದಲ್ಲಿ ಸಿಗೋಣ. ಬಾಯ್.